ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಕವಿತಾ ವ್ಲಾಗ್ಸ್. ಇವತ್ತೇನಪ್ಪ ಅಂತಂದರೆ ಮಟನ್ ಪೆಪ್ಪರ್ ಡ್ರೈ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಪೇಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಜಾರ್ಗೆ ಹಾಕಿದ್ದೀನಿ. ಈ ಕಡೆ ಒಂದು ಏಲಕ್ಕಿ, ಒಂದು ಸ್ಪೂನು ಧನಿಯಾ, ಒಂದು 4-5 ಒಣಮೆಣ್ಸಿನ್ಕಾಯಿ, ಚಕ್ಕೆ ಒಂದು ಪೀಸು, 2 ಲವಂಗ ಮತ್ತು ಒಂದು ಸ್ಪೂನು ಮೆಣಸು ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಡ್ರೈ ಆಗಿ ಅಂದರೆ ಫ್ರೈ ಮಾಡ್ಕೊಬೇಕು, ಅಷ್ಟೇ ಲೈಟಾಗಿ ಉಟ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ಅಷ್ಟೇ. ಮತ್ತು ಇದು ಫ್ರೈಗೆ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 2 ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಈರುಳ್ಳಿ ಇಷ್ಟನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಇದನ್ನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ತರ್ತರಿಗೆ ಪೇಸ್ಟ್ ಮಾಡ್ಕೊಂಡು ಅದಕ್ಕೇ ಡ್ರೈಯಾಗಿ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ರುಬ್ಕೋಬೇಕು. ಅದನ್ನು ನುಣ್ಣು ಪೇಸ್ಟ್ ಮಾಡಬಾರ್ದು. ನುಣ್ಣು ಪೇಸ್ಟ್ ಮಾಡಿದ್ರೆ ಒಂಥರ ಚೆನ್ನಾಗಿರಲ್ಲ. ಇದು ತರ್ತರಿಗೆ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು. ನೀವೇ ನೋಡೋರಲ್ಲ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಮತ್ತು ನೆಕ್ಸ್ಟ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ 2 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಈರುಳ್ಳಿ ಹಾಕಿ ಮತ್ತು ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಚೆನ್ನಾಗಿ ಘಮ ಬಿಡಬೇಕು, ರೆಡ್ಡಾಗಿ ರೋಸ್ಟ್ ಆಗಬೇಕು. ಆ ಥರ ಘಮ ಬರೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ಮೇಲೆ ನೆಕ್ಸ್ಟು ಈರುಳ್ಳಿ ಎಲ್ಲ ಫ್ರೈ ಆದ ತಕ್ಷಣ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಖಾರನ ಎತ್ತಾಕಬೇಕು. ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಬೇಕು. ಅದು ಜಾಸ್ತಿ ಉರಿ ಮಾಡಿದ್ರೆ ಅದು ಜಾಸ್ತಿ ನೀರಿನ ಅಂಶ ಇರೋಲ್ಲ, ಎಲ್ಲ ಸೀದೋಗ್ದಂಗೆ ಆಗ್ಬಿಟ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನೆಕ್ಸ್ಟು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ಕೊತೀನಿ. ನಿಮ್ಮ ಇಷ್ಟ ಎಷ್ಟು ಬೇಕು, ನಿಮ್ಮ ಅನಿಸಿಕೆ, ನಿಮ್ಗೆ ಎಷ್ಟು ಗರಂ ಮಸಾಲ ಬೇಕು, ಜಾಸ್ತಿ ಮಸಾಲೆ ತಿನ್ನೋರು ಜಾಸ್ತಿ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಬೋದು. ನಮಗೆ ಎಲ್ಲ ಡ್ರೈಯಲ್ಲೇ ಹಾಕಿರೋದ್ರಿಂದ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊತೀನಿ. ನೆಕ್ಸ್ಟ್ ಮಟನ್ ಹಾಕಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ನೆಕ್ಸ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಟನ್ನ ಹುರಿಬೇಕು. ಈ ಹಂತದಲ್ಲಿ ಚೆನ್ನಾಗಿ ಡ್ರೈ ಆಗೋ ತನಕನೂ ಹುರಿಬೇಕು. ಅದು ಅದರಲ್ಲಿರೋ ನೀರಿನಂಶ ಎಲ್ಲನೂ ಹೋಗಬೇಕು. ಮಟನಲ್ಲಿರೋಂಥ ನೀರಿನಂಶ ಎಲ್ಲನೂ ಹೋಗೋ ತನಕನೂ ಡ್ರೈ ಆಗಿ ಹುರಿತಾನೆ ಇರಬೇಕು. ಅದಕ್ಕೇ ರುಬ್ಬಿಟ್ಕೊಂಡಿರ್ತೀವಲ್ಲ ನೀರು, ಜಾರಲ್ಲಿ ಇರ್ತಲ್ಲ ನೀರು ಸ್ವಲ್ಪ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು, ಅಂದರೆ ಡ್ರೈ ಆಗಿ ಬೇಯೋಷ್ಟು ಮಾತ್ರ ನೀರು ಹಾಕ್ಕೊಬೇಕು. ಹಾಕಿ ಒಂದು 4-5 ಮೆತ್ತಗೆ ಬೇಯೋಷ್ಟು ಅಂದರೆ ಒಂದು 7-8 ವಿಷಿಲಾರು ಹಾಕಬೇಕು. 7-8 ವಿಷಿಲ್ ಹಾಕೋ ತನಕನೂ ಕೂಗಿಸ್ಬೇಕು ಚೆನ್ನಾಗಿ. ಆಗ ಡ್ರೈ ಆಗಿ ತುಂಬ ಟೇಸ್ಟ್ ಚೆನ್ನಾಗಿ ಬಂದು ಉಪ್ಪು ಖಾರ ಎಲ್ಲ ಹಿಡಿದು ಸರಿಯಾಗುತ್ತೆ. ಮಟನ್ ಜಾಸ್ತಿ ರೇಯರಾಗಿ ಮಟನ್ ಸಾರು ತಿನ್ನಲ್ಲ ನಾವು, ಮಟನ್ ಸಾರು ಬೋರು ಅನ್ನೋರಿಗೆ ಇದನ್ನು ಮಾಡ್ಕೊಂಡು ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಮತ್ತು ನೀರು ಹಾಕಿ ರೈಸು ಅದಕ್ಕೆಲ್ಲನೂ ನೆಕ್ಸ್ಟ್ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಆ ಥರ ಆಗಿ ವಿಷಿಲೆಲ್ಲ ಕೂಗಿಸ್ಬೇಕು. ನೋಡ್ತೀರ, ನಾವು ಎಷ್ಟು ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ಮಾತ್ರ ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕಿಲ್ಲ. ಒಂದು ಅರ್ಧ kg ಮಟನ್ ಇದು ಅಷ್ಟೇ. ನೆಕ್ಸ್ಟು ವಿಜಿಲ್ ಹಾಕಿದ್ಮೇಲೆ ಇಷ್ಟು ಚೆನ್ನಾಗಿ ಬೆಂದಿರಬೇಕು ನೋಡಿ, ಅಲ್ಲಿ ನೀರಿನ ಅಂಶ ಸ್ವಲ್ಪನೂ ಕೂಡ ಇಲ್ಲ. ವಿಜಿಲ್ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಇನ್ನೊಂದು ಸಲ ಕೈ ಆಡಿಸಿ ಬೇಯಿಸಿದ್ಮೇಲೆ ಈ ಥರ ಇರುತ್ತೆ. ಟೇಸ್ಟ್ ಮಾತ್ರ ಆಸಮ್, ಸಖತ್ತಾಗಿತ್ತು. ನಮ್ಮಲ್ಲಿ ಮಾತ್ರ ತುಂಬ ಇಷ್ಟಪಟ್ಟರು. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು, ಆದರೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ, ನೀವು ಟೇಸ್ಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ನಿಮಗೆ ಮಟನ್ ಪೆಪ್ಪರ್ ಡ್ರೈ ಅಂತ ಅಂದ್ಬಿಟ್ಟು. ಚೆನ್ನಾಗಿಲ್ಲ ಅಂತಂದರೆ ಹೇಗಿತ್ತು ಅಂತಲೂ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಧನ್ಯವಾದಗಳು.